ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಗೋಧಿ ಕಡುಬು ಹಾಗೂ ಜೊತೆಗೆ ಮೆಂತೆ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಗೋಧಿ ಹಿಟ್ಟನ್ನ ಸಾಣಿಸ್ಕೊಂಡಿದೀನಿ ಕಣ್ರಿ. ದೊಡ್ಡ ಲೋಟದಲ್ಲಿ 2 ಕಪ್ ತಗೊಂಡಿದೀನಿ ನಾನು ಗೋಧಿ ಹಿಟ್ಟು. ನೋಡ್ರಿ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ್ರಿ. ಕುಕಿಂಗ್ ಆಯಿಲ್ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ಕಲ್ಸ್ಕೊಳ್ಳೋಣ. ಫಸ್ಟ್ ಈ ಆಯಿಲ್, ಉಪ್ಪು, ಹಿಟ್ಟೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ. ನೆಕ್ಸ್ಟ್ ನೋಡಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ಕಲ್ಸ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೊಬೇಕಾಗುತ್ತೆ. ಮಿದುವಾಗಿ ಕಲ್ಸ್ಕೊಳ್ಳೋಣ ಚೆನ್ನಾಗಿ. ನೋಡ್ರಿ, ಇದು ಗೋಧಿ ಕಡುಬು, ಮೆಂತೆ ಚಟ್ನಿ, ಅದ್ರ ಜೊತೆ ತುಪ್ಪ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಇದು ಗೋಧಿ ಕಡುಬು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು. ಚಪಾತಿ ಹಿಟ್ಟು ಕಲ್ಸಿಟ್ಕೊಂಡ್ಬಿಟ್ರೆ ಒಂದ್ 5 ನಿಮಿಷದಲ್ಲೇ ಬೇಯುತ್ತೆ ಕಣ್ರಿ ಇದು ಗೋಧಿ ಕಡುಬು. ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಇದು ತಿನ್ಲಿಕ್ಕೆ. ನೋಡಿ, ಚೆನ್ನಾಗಿ ಬೀಟ್ ಮಾಡ್ಕೊಂತ ನಾವು ಕಲ್ಸ್ಕೊಳ್ಳೋಣ. ಗೋಧಿ ಕಡುಬು ಬಿಸಿ ಬಿಸಿ ಇರುವಾಗ್ಲೇ ತಿನ್ಬೇಕು ಕಣ್ರಿ, ಚೆನ್ನಾಗಿರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟು ಈ ರೀತಿ ಅದಕ್ಕೆ ನಾವು ಕಲ್ಸ್ಕೊಬೇಕಾಗುತ್ತೆ. ಇದು ನಾವೊಂದ್ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಅದು ಗೋಧಿ ಹಿಟ್ಟು ನೆನೆಯೋಷ್ಟ್ರಲ್ಲಿ ನಾವು ಮೆಂತೆ ಚಟ್ನಿ ಯಾವ ರೀತಿಯಲ್ಲಿ ಮಾಡೋದು ವಿಧಾನನ ನೋಡೋಣ ಬನ್ನಿ. ನೋಡ್ರಿ, ನಾನಿಲ್ಲಿ ಒಂದ್ 10-15 ಒಣಮೆಣಸಿನಕಾಯಿ ಹಾಕೊಂಡಿದೀನಿ. ಇದು ಮತ್ತಿಹಳ್ಳಿ ಒಣಮೆಣಸಿನಕಾಯಿ ಕಣ್ರಿ. ಇದು ಖಾರನೇ ಇರಲ್ಲ, ಖಾರ ಕಡಿಮೆ. ನೋಡ್ರಿ, ಮೆಂತೆಕಾಳು ಹಾಕೊಳ್ತಾ ಇದೀನಿ. ಒಂದ್ 2 ಸ್ಪೂನ್ ಮೆಂತೆಕಾಳು ಹಾಕೊಳ್ಳೋಣ. ಕರ್ಬೇವು ನಾನು ಆಲ್ರೆಡಿ ಒಣಗಿಸಿಟ್ಟಿದ್ದೆ ಕಣ್ರಿ. ನೀವು ಹಸಿದಾದ್ರೂ ಹಾಕೊಳ್ಳಿ, ಒಣ ಕರ್ಬೇವನಾದ್ರೂ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಮತ್ತೆ ಬೆಳ್ಳುಳ್ಳಿ, ಒಂದ್ 3 ಗಡ್ಡೆ ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಬೆಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೊಂಡ್ ಬರೋಣ. ನೋಡ್ರಿ, ರುಬ್ಬಿದ್ದಾಯ್ತು. ನೋಡ್ರಿ, ಈ ರೀತಿ ಮೆಂತೆ ಚಟ್ನಿ ರೆಡಿ ಆಯ್ತು. ಇದನ್ನ ಒಂದ್ ಬೌಲಿಗೆ ತೆಗಿಯೋಣ. ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ಒಂದ್ ಪ್ಯಾನ್ ತಗೊಂಡಿದ್ದೀನಿ ಕಣ್ರಿ. ಅದ್ರಲ್ಲಿ ಒಂದ್ ಚಿಕ್ಕದಾಗಿ ಕುಕ್ಕರ್ ಕೆಳಗಡೆ ಇಡ್ತಾರಲ್ಲ ಅನ್ನ ಮಾಡೋದು, ಬೇಳೆ ಬೇಯಿಸ್ಕೊಳಕ್ಕೆ, ಅದನ್ನ ನಾನು ಇಟ್ಕೊಂಡಿದೀನಿ. ಅದ್ರ ಮೇಲೆ ಒಂದ್ ಪ್ಲೇಟ್ ಇಟ್ಕೊಂಡಿದೀನಿ. ನೋಡ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ, ಯಾಕಂದ್ರೆ ಒಂದಕ್ಕೊಂದು ಹಿಡಿಯಲ್ಲ ಕಡುಬು. ನೋಡ್ರಿ, ಕಡುಬು ಈ ರೀತಿಯಲ್ಲಿ ನಾವು ಬಟ್ಲು ಟೈಪ್ ಅಲ್ಲಿ ಮಾಡ್ಕೊಂಡು ಒಂದೊಂದಾಗಿ ಪ್ಲೇಟ್ ಅಲ್ಲಿ ಇಟ್ಕೊಳ್ಳೋಣ. ನೀವು ಇದು ಮುಂಚೆನೆ ಮಾಡಿಟ್ಕೋಬಹುದು. ನೋಡ್ರಿ, ಇದು ನಾವು ಇಡ್ಲಿ ಮಾಡ್ತೀವಲ್ವಾ, ಇಡ್ಲಿ ಪಾತ್ರೆಲ್ಲಾದ್ರೂ ಬೇಯಿಸ್ಕೋಬಹುದು, ಇಲ್ಲ ಈ ರೀತಿನಾದ್ರೂ ಬೇಯಿಸ್ಕೋಬಹುದು. ಇಲ್ಲಾಂದ್ರೆ ಒಂದ್ ಪಾತ್ರೆಲ್ಲಾದ್ರೂ ನೀರ್ ಹಾಕ್ಬಿಟ್ಟು ಆ ಪಾತ್ರೆಯಲ್ಲಿ ಒಂದು ತಳದಾಗ ಒಂದು ಚಿಕ್ಕದಾಗಿ ಪ್ಲೇಟ್ ಇಟ್ಬಿಟ್ಟಾದ್ರೂ ನಾವು ಬೇಯಿಸ್ಕೋಬಹುದು. ನೋಡ್ರಿ, ಬೇಯಿಸ್ಕೊಳ್ಳೋಣ. ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ, ಗ್ಯಾಸ್ ಮೇಲೆ. ಒಂದ್ 5 ನಿಮಿಷ ಸಾಕಂಡ್ರಿ. ಅದು ಬೇಯೋಷ್ಟೊತ್ತಿಗೆ ನಾವ್ ಇದನ್ನ ಗೋಧಿ ಕಡುಬು ಮಾಡ್ಕೊಳ್ತಾ ಇರನ್ರಿ, ಬಟ್ಲು ಕಡುಬ್ನ. ಮುಂಚೆನೆ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಇದನ್ನ ಇಡ್ಲಿ ಪಾತ್ರೆಲ್ಲಾದ್ರೂ ಬೇಯಿಸ್ಕೋಬಹುದು, ಇಲ್ಲ ಅದ್ರಲ್ಲಾದ್ರೂ ಬೇಯಿಸ್ಕೋಬಹುದು. ಬೇಗನೆ ಆಗುತ್ತೆ. ನಾನು 2 ಸೈಡ್ ಅಲ್ಲೂ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದ್ ಸೈಡ್ ಇಡ್ಲಿ ಪಾತ್ರೆಲ್ಲೂ ಬೇಯಿಸ್ಕೊಳ್ತಾ ಇದ್ದೀನಿ, ಈ ಕಡೆ ಪ್ಯಾನ್ ಇದ್ರಲ್ಲೂ ಬೇಯಿಸ್ಕೊಳ್ತಾ ಇದೀನಿ. ನೋಡ್ರಿ, ಬೆಂದಿದೆ ಈ ಸೈಡ್ ಅಲ್ಲಿ. ಅದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ತಾ ಇದೀನಿ. ನೋಡ್ರಿ, ಗೋಧಿ ಕಡುಬು, ಮೆಂತೆ ಚಟ್ನಿ, ಅದ್ರ ಜೊತೆ ತುಪ್ಪ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೀಗೆ ನನ್ನ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.